ಹರೇ ಶ್ರೀನಿವಾಸ. ಸಪ್ತ ಶನಿವಾರ ವ್ರತ ಅನ್ನೋದು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಂದರೆ ತಿಮ್ಮಪ್ಪನಿಗೆ ಸಮರ್ಪಿತವಾದ ಅತ್ಯಂತ ಶಕ್ತಿಶಾಲಿ ಮತ್ತು ಜನಪ್ರಿಯ ಪೂಜಾ ವಿಧಾನವಾಗಿದೆ. ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು, ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಮತ್ತು ಶನಿಯ ದೋಷಗಳನ್ನು ಕಳೆಯಲು ಸತತ 7 ಶನಿವಾರಗಳ ಕಾಲ ಈ ವ್ರತವನ್ನು ಆಚರಿಸಲಾಗುತ್ತೆ. ಇದರಲ್ಲಿ ವಿಶೇಷವಾಗಿ ಅಕ್ಕಿ ಹಿಟ್ಟು ಮತ್ತು ಬೆಲ್ಲವನ್ನು ಉಪಯೋಗಿಸಿ ಚಿಕ್ಕ ಚಿಕ್ಕ ದೀಪಗಳನ್ನು ತಯಾರಿಸಿ ಅವುಗಳಿಗೆ ನಾಮಗಳನ್ನು ಇಟ್ಟು ತುಪ್ಪದ ದೀಪಗಳನ್ನು ಹಚ್ಕೊಳ್ಬೇಕು. ಈ ವಿಡಿಯೋದಲ್ಲಿ ನಾವು ಸಪ್ತ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಮರ್ಪಿತವಾದ ಈ ವ್ರತದ ಪೂರ್ಣ ವಿವರಗಳನ್ನು ತಿಳ್ಕೊಳ್ತಾ ಇದ್ದೇವೆ. ಈಗ ಮೊದಲಿಗೆ ನಾವು ಎಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಕೂರಿಸ್ತೀವಿ ಅಲ್ಲೆಲ್ಲ ಸಾರಿಸಿ ರಂಗೋಲಿ ಹಾಕಿ ಹಾಗೆ ಒಂದು ಪೀಠವನ್ನು ಇಟ್ಟು ಅದರ ಮೇಲೆ ಶ್ರೀನಿವಾಸ ದೇವರನ್ನ ಇಡಬೇಕು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಃ ಸ್ಮರೇ ಪುಂಡರೀಕಾಕ್ಷಂ ಸಬಾಹ್ಯಭ್ಯಂತರ ಶುಚಿಹಿ. ಮೊದಲಿಗೆ ಗಣಪತಿ ಪ್ರಾರ್ಥನೆಯನ್ನು ಮಾಡಬೇಕು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಧೂಪದೀಪ ನೈವೇದ್ಯಗಳನ್ನು ಅರ್ಪಿಸಿ ಆಮೇಲೆ ಆಚಮನವನ್ನು ಮಾಡಬೇಕು. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ವೃಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಈಗ ಪ್ರಾಣಾಯಾಮವನ್ನು ಮಾಡಬೇಕು. ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮ ವಿಧಿಪ್ರೋಕ್ತಂ ಭುಷಿಭಿ ಪರಿಕಲ್ಪಿತಂ. ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ನಮ್ಮ ತೋರ ಬೆರಳು ಹಾಗೆ ಮಧ್ಯದ ಬೆರಳು 4 ಫಿಂಗರ್ ಹಾಗೆ ಮಿಡಲ್ ಫಿಂಗರ್ನ ಮಡಿಸಿ ಮಾಡಬೇಕಾಗತ್ತೆ. ಗಾಯತ್ರಿ ಮಾಡೋರಾಗಿದ್ದರೆ ಈ ಪ್ರಾಣಾಯಾಮ ಮಂತ್ರವನ್ನು ಹೇಳ್ಕೋಬೇಕು. ಓಂ ಭೂಹು, ಓಂ ಭುವ, ಓಂ ಸ್ವಹ, ಓಂ ಮಹಃ, ಓಂ ಜನಃ, ಓಂ ತಪಃ, ಓಂ ಸತ್ಯಂ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈಗ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ದೇವರಲ್ಲಿ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ಕೊತ ಈ ರೀತಿಯಾಗಿ ಹೇಳಬೇಕು. ಮಮ ಉಪಾರ್ಥ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ವೆಂಕಟೇಶ್ವರ ದೇವತಾ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲ ಸಿದ್ಧ್ಯರ್ಥಂ ಧನಧಾನ್ಯ ಸಮೃದ್ಧ್ಯರ್ಥಂ ಇಷ್ಟ ಕಾಮ್ಯಾರ್ಥ ಸಿದ್ಧ್ಯರ್ಥಂ ಸಕಲ ಲೋಕ ಕಲ್ಯಾಣಾರ್ಥಂ ವೇದ ಸಂಪ್ರದಾಯಾಭಿವೃದ್ಧ್ಯರ್ಥಂ ಸ್ಥಿತ ಶನೈಶ್ಚರ ದೋಷ ಪರಿಹಾರಾರ್ಥಂ ಮಂಗಾ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ದೇವತಾ ಪ್ರೀತ್ಯರ್ಥೆ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಕಲಶವನ್ನು ಇಡೋದಾದರೆ ಕಲಶಕ್ಕೆ ಹಾಕೋ ಸಾಮಗ್ರಿಗಳು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಕಲಶ ಇಡೋರು ಈ ರೀತಿಯಾಗಿ ಶ್ಲೋಕವನ್ನು ಹೇಳಿಕೊಂಡು ಕಲಶಾರಾಧನೆಯನ್ನು ಮಾಡಬೇಕು. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೌ ಬ್ರಹ್ಮೋ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷುತೌ ಸಾಗರಾ ಸರ್ವೇ ಸಪ್ತದ್ವೀಪಾ ವಸುಂಧರ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವಣಃ ಅಂಗೈಶ್ಚ ಸಹಿತಾ ಸರ್ವೇ ಕಲಶಾಂಬು ಸಮಾಶ್ರಿತಾಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈಗ ನಾವು ಧ್ಯಾನವನ್ನ ಮಾಡಬೇಕು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸ್ಪೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಅಲಮೇಲು ಮಂಗಾ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ. ಇವಾಗ ಆವಾಹನವನ್ನ ಮಾಡ್ಕೋಬೇಕು. ಆವಾಯಾಮಿ ದೇವೇಶ ಸಿದ್ಧ ಗಂಧರ್ವ ಸೇವಿತ ಪೂಜಾಂ ಸ್ವೀಕುರು ಮದ್ದತ್ತಾಂ ಕರುಣಾನಿಧೆ. ಅಲಮೇಲು ಮಂಗಾ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಆವಾಹಯಾಮಿ. ಆಸನಂ ದೇವದೇವ ಜಗನ್ನಾಥ ಪ್ರಣತ ಕ್ಲೇಶನಾಶನ ರಕ್ತ ಸಿಂಹಾಸನಂ ದಿವ್ಯಂ ಗೃಹಾಣ ಮಧುಸೂದನ. ಅಲಮೇಲು ಮಂಗಾ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಸಿಂಹಾಸನಂ ಸಮರ್ಪಯಾಮಿ. ಪಾದ್ಯಂ
ವಾಂಛಿತಂ ಕುರು ಮೇ ದೇವ ದುಷ್ಕೃತಂ ಚ ವಿನಾಶಯ ಪಾದ್ಯಂ ಮೇ ಗೃಹಾಣ ಭಗವಾನ್ ಮಾತುರುತ್ಸಂಗ ಸಂಸ್ಥಿತ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಪಾದ್ಯಂ ಸಮರ್ಪಯಾಮಿ. ಈಗ ಅರ್ಘ್ಯವನ್ನ ಕೊಡಬೇಕು. ಕುರುಶ್ವಮೇಧ ಯಾಂದೇವ ಸಂಸಾರಾರ್ಥಿ ಭಯಾಪಹ ಕುಸುಮಾಕ್ಷತ ಸಂಯುಕ್ತಂ ಗೃಹಾಣಾರ್ಘ್ಯಂ ನಮೋಸ್ತುತೆ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಹಸ್ತಯಾ ಅರ್ಘ್ಯಂ ಸಮರ್ಪಯಾಮಿ. ಆಚಮನಂ ನಮಃ ಸತ್ಯಾಯ ಶುದ್ಧಾಯ ನಿತ್ಯಾಯ ಜ್ಞಾನರೂಪಿಣೆ ಗೃಹಾಣಾಚಮನಂ ದೇವ ಸರ್ವಲೋಕೈಕನಾಯಕ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಮುಖೆ ಆಚಮನಂ ಸಮರ್ಪಯಾಮಿ. ಈ ರೀತಿಯಾಗಿ ಆಚಮನವನ್ನ ಕೊಡಬೇಕು. ಈಗ ಪಂಚಾಮೃತ ಸ್ನಾನವನ್ನ ಮಾಡ್ಕೋಬೇಕು. ಈಗ ಪಂಚಾಮೃತ ಸ್ನಾನ, ನಿಮ್ಮಲ್ಲಿ ಲಕ್ಷ್ಮೀನಾರಾಯಣರ ವಿಗ್ರಹವನ್ನ ಇದ್ರೆ ಅದಕ್ಕೆ ನೀವು ಪಂಚಾಮೃತ ಸ್ನಾನವನ್ನ ಮಾಡಿಕೊಳ್ಬೋದು. ಇಲ್ಲಿ ಪಂಚಾಮೃತಕ್ಕೆ ನಾನು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಅಗತ್ಯವಿದ್ದಷ್ಟು ಡ್ರೈ ಫ್ರೂಟ್ಸ್ ಅಥವಾ ಫ್ರೂಟ್ಸ್ ಅನ್ನ ಬಳಸ್ಕೋಬಹುದು. ದಧಿಕ್ಷೀರಾಜ್ಯ ಮಧುಭಿ ಶರ್ಕರಾಫಲ ಮಿಶ್ರಿತಂ ಪಂಚಾಮೃತ ಸ್ನಾನವಿದಂ ಗೃಹಾಣ ಪುರುಷೋತ್ತಮ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಈಗ ಶುದ್ಧೋದಕ ಸ್ನಾನವನ್ನ ಮಾಡ್ಕೊಳ್ತಾ ಈ ಶ್ಲೋಕವನ್ನ ಹೇಳ್ಕೋಬೇಕು. ಗಂಗಾ ಗೋದಾವರಿ ಕೃಷ್ಣ ಕಾವೇರ್ಯಾದಿ ನದಿ ಜಲೈಹಿ ಶುದ್ಧೋದಕ ಸ್ನಾನಮಿದಂ ವಾದೋದ್ಭೂತ ಸುರಾಪಗ. ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಸ್ನಾನಾನಂತರಂ ಶುದ್ಧ ಆಚಮನಂ ಸಮರ್ಪಯಾಮಿ. ಈಗ ವಸ್ತ್ರ, ನಿಮ್ಮಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ವಸ್ತ್ರವನ್ನ ತಂದಿದ್ರೆ ಅಂದ್ರೆ ಶಲ್ಯ ಆಗಿರ್ಬೋದು, ಏನಾದ್ರೂ ತಂದಿದ್ರೆ ಈಗ ಈ ರೀತಿ ಈ ಶ್ಲೋಕವನ್ನ ಹೇಳ್ಕೊಂಡು ವಸ್ತ್ರವನ್ನ ಅರ್ಪಣೆ ಮಾಡಬೇಕು. ತಪ್ತ ಕಾಂಚನ ಸಂಕಾಶಂ ಪೀತಾಂಬರಮಿದಂ ಹರೆ ಗೃಹಾಣ ಶ್ರೀ ಜಗನ್ನಾಥ ಶ್ರೀನಿವಾಸ ನಮೋಸ್ತುತೆ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ನೂತನ ವಸ್ತ್ರಯುಗ್ಮಂ ಸಮರ್ಪಯಾಮಿ. ವಸ್ತ್ರಯುಗ್ಮ ಧಾರಣಾನಂತರಂ ಆಚಮನೀಯಂ ಸಮರ್ಪಯಾಮಿ. ಒಂದು ಆಚಮನವನ್ನ ಮಾಡ್ಕೋಬೇಕು. ಯಜ್ಞೋಪವೀತ, ಈಗ ನಮ್ಮ ಶ್ರೀನಿವಾಸರಿಗೆ ಯಜ್ಞೋಪವೀತ ಧಾರಣವನ್ನ ಮಾಡಬೇಕು. ಬ್ರಹ್ಮ ವಿಷ್ಣು ಮಹೇಶ್ವಾನೈ ನಿರ್ಮಿತಂ ಬ್ರಹ್ಮಸೂತ್ರಕಂ ಯಜ್ಞೋಪವೀತಂ ಗೃಹೀತ್ವಾ ಸಪ್ತಶೈಲ ಶಿರೋಮಣಿ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ. ಈಗ ಗಂಧಲೇಪನವನ್ನ ಮಾಡ್ಕೋಬೇಕು. ಚಂದನ ಆಗರು ಕಸ್ತೂರಿ ಪುನಸಾರೈ ಸಮನ್ವಿತಂ ಗಂಧಂ ಗೃಹಾಣ ಗೋವಿಂದ ಪರಮಾಮೋದ ಪೂರಿತಂ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ದಿವ್ಯ ಶ್ರೀ ಚಂದನಂ ಸಮರ್ಪಯಾಮಿ. ಈಗ ನೀವು ಪುಷ್ಪ ಮಾಲಿಕವನ್ನ ಸಮರ್ಪಣೆ ಮಾಡಬೇಕು. ಸುಗಂಧಿನಿ ಸುಪುಷ್ಪಾಣಿ ಜಾಜಿಕುಂದ ಮುಖಾನಿ ಚ ಮಾಲತಿ ವಕುಳಾದಿನಿ ಪೂಜಾರ್ಥಂ ತ್ರಿಗೃಹ್ಯತಾಂ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಪುಷ್ಪಾಂಜಲಿಂ ಸಮರ್ಪಯಾಮಿ. ಈಗ ನಾವು ವೆಂಕಟೇಶ್ವರ ಸ್ವಾಮಿಯ ಅಂಗಪೂಜೆಯನ್ನ ಮಾಡಬೇಕು. ಪೂಜೆಯಾಮಿ ಅಂದಾಗೆಲ್ಲ ಒಂದು ಹೂವನ್ನ ದೇವರಿಗೆ ಅರ್ಪಣೆ ಮಾಡಬೇಕು. ಶ್ರೀ ವೆಂಕಟೇಶ್ವರಾಯ ನಮಃ ಪಾದೋ ಪೂಜೆಯಾಮಿ. ಶ್ರೀ ವೆಂಕಟಾಚಲಾಧೀಶಾಯ ನಮಃ ಗುಲ್ಫೋ ಪೂಜೆಯಾಮಿ. ಪ್ರದಾಯಕಾಯ ನಮಃ ಜಂಘೆ ಪೂಜೆಯಾಮಿ. ಪದ್ಮಾವತಿ ಪತಯೇ ನಮಃ ಜಾನುನಿ ಪೂಜಯಾಮಿ. ಜ್ಞಾನಪ್ರದಾಯ ನಮಃ ಊರುಂ ಪೂಜಯಾಮಿ. ಮಹಾಭಾಗಾಯ ನಮಃ ಕಟಿಂ ಪೂಜಯಾಮಿ. ನಿರ್ಮಲಾಯ ನಮಃ ಉದರಂ ಪೂಜಯಾಮಿ. ವಿಶಾಲ ಹೃದಯಾಯ ನಮಃ ಹೃದಯಂ ಪೂಜಯಾಮಿ. ಪರಿಶುದ್ಧಾತ್ಮನೇ ನಮಃ ಸ್ತನೌ ಪೂಜಯಾಮಿ. ಪುರುಷೋತ್ತಮಾಯ ನಮಃ ಭುಜೌ ಪೂಜಯಾಮಿ. ಸ್ವರ್ಣಹಸ್ತಾಯ ನಮಃ ಹಸ್ತೌ ಪೂಜಯಾಮಿ. ವರಪ್ರದಾಯ ನಮಃ ಕಂಠಂ ಪೂಜಯಾಮಿ. ಲೋಕನಾಥಾಯ ನಮಃ ಸ್ಕಂದೌ ಪೂಜಯಾಮಿ. ಸರ್ವೇಶ್ವರಾಯ ನಮಃ ಮುಖಂ ಪೂಜಯಾಮಿ. ರಸಜ್ಞಾಯ ನಮಃ ನಾಸಿಕಾಂ ಪೂಜಯಾಮಿ. ಪುಣ್ಯಶ್ರವಣಕೀರ್ತನಾಯ ನಮಃ ಶ್ರೋತ್ರೇ ಪೂಜಯಾಮಿ. ಪುಲ್ಲಾಂಬುಜಾ ವಿಲೋಪನಾಯ ನಮಃ ನೇತ್ರೇ ಪೂಜಯಾಮಿ. ವರ್ಚಸ್ವಿನೇ ನಮಃ ಲಲಾಟಂ ಪೂಜಯಾಮಿ. ಸಹಸ್ರಶೀರ್ಷಾಯ ನಮಃ ಶಿರಃ ಪೂಜಯಾಮಿ. ರಮ್ಯ ವಿಗ್ರಹಾಯ ನಮಃ ಸರ್ವಾಣ್ಯಂಗಾನಿ ಪೂಜಯಾಮಿ. ಅಲಮೇಲು ಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ ಸರ್ವಾಣ್ಯಂಗಾನಿ ಪೂಜಯಾಮಿ. ಈಗ ನಾವು
ಶ್ರೀ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನ ಹೇಳ್ಕೋಬೇಕು. ಈ ಅಷ್ಟೋತ್ತರವನ್ನ ನಮಃ ಅಂದಾಗೆಲ್ಲ ಒಂದು ಹೂವನ್ನ ದೇವರಿಗೆ, ಹೂವಾಗಿರ್ಬೋದು, ಯಾವುದೇ ಪತ್ರೆ ಆಗಿರ್ಬೋದು, ಶ್ರೀನಿವಾಸ ದೇವರಿಗೆ ಅರ್ಪಣೆಯನ್ನ ಮಾಡ್ಕೋಬೇಕು. ಶ್ರೀ ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿ. ಓಂ ಶ್ರೀ ವೆಂಕಟೇಶಾಯ ನಮಃ. ಓಂ ಶ್ರೀನಿವಾಸಾಯ ನಮಃ. ಓಂ ಲಕ್ಷ್ಮೀಪತಯೇ ನಮಃ. ಓಂ ಅನಾಮಯಾಯ ನಮಃ. ಓಂ ಅಮೃತಾಂಶಾಯ ನಮಃ. ಓಂ ಜಗದ್ವಂದ್ಯಾಯ ನಮಃ. ಓಂ ಗೋವಿಂದಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಪ್ರಭವೇ ನಮಃ. ಓಂ ಶೇಷಾದ್ರಿನಿಲಯಾಯ ನಮಃ. ಓಂ ದೇವಾಯ ನಮಃ. ಓಂ ಕೇಶವಾಯ ನಮಃ. ಓಂ ಮಧುಸೂದನಾಯ ನಮಃ. ಓಂ ಅಮೃತಾಯ ನಮಃ. ಓಂ ಮಾಧವಾಯ ನಮಃ. ಓಂ ಕೃಷ್ಣಾಯ ನಮಃ. ಓಂ ಶ್ರೀಹರಯೇ ನಮಃ. ಓಂ ಜ್ಞಾನಪಂಜರಾಯ ನಮಃ. ಓಂ ಶ್ರೀವತ್ಸವಕ್ಷಸೇ ನಮಃ. ಓಂ ಸರ್ವೇಶಾಯ ನಮಃ. ಓಂ ಗೋಪಾಲಾಯ ನಮಃ. ಓಂ ಪುರುಷೋತ್ತಮಾಯ ನಮಃ. ಓಂ ಗೋಪೀಶ್ವರಾಯ ನಮಃ. ಓಂ ಪರಂಜ್ಯೋತಿಷಯೇ ನಮಃ. ಓಂ ವೈಕುಂಠಪತಯೇ ನಮಃ. ಓಂ ಅವ್ಯಯಾಯ ನಮಃ. ಓಂ ಸುಧಾತನವೇ ನಮಃ. ಓಂ ಯಾದವೇಂದ್ರಾಯ ನಮಃ. ಓಂ ನಿತ್ಯಯೌವನರೂಪವತೆ ನಮಃ. ಓಂ ಚತುರ್ವೇದಾತ್ಮಕಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಅಚ್ಯುತಾಯ ನಮಃ. ಓಂ ಪದ್ಮಿನಿ ಪ್ರಿಯಾಯ ನಮಃ. ಓಂ ಧರಾಪತಯೇ ನಮಃ. ಓಂ ಸುರಪತಯೇ ನಮಃ. ಓಂ ನಿರ್ಮಲಾಯ ನಮಃ. ಓಂ ದೇವಪೂಜಿತಾಯ ನಮಃ. ಓಂ ಚತುರ್ಭುಜಾಯ ನಮಃ. ಓಂ ಚಕ್ರಧರಾಯ ನಮಃ. ಓಂ ತ್ರಿಧಾಮ್ನೇ ನಮಃ. ಓಂ ತ್ರಿಗುಣಾಶ್ರಯಾಯ ನಮಃ. ಓಂ ನಿರ್ವಿಕಲ್ಪಾಯ ನಮಃ. ಓಂ ನಿಷ್ಕಲಂಕಾಯ ನಮಃ. ಓಂ ನಿರಾಂತಕಾಯ ನಮಃ. ಓಂ ನಿರಂಜನಾಯ ನಮಃ. ಓಂ ನಿರಾಭಾಸಾಯ ನಮಃ. ಓಂ ನಿತ್ಯತೃಪ್ತಾಯ ನಮಃ. ಓಂ ನಿರುಪದ್ರವಾಯ ನಮಃ. ಓಂ ಗದಾಧರಾಯ ನಮಃ. ಓಂ ಶಾಗ್ನಪಾಣಯೇ ನಮಃ. ಓಂ ನಂದಕಿನೇ ನಮಃ. ಓಂ ಶಂಖಧಾರಕಾಯ ನಮಃ. ಓಂ ಅನೇಕಮೂರ್ತಯೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಕಟಿಹಸ್ತಾಯ ನಮಃ. ಓಂ ವರಪ್ರದಾಯ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ದೀನಬಂಧವೇ ನಮಃ. ಓಂ ಆರ್ತಲೋಕಭಯಪ್ರದಾಯ ನಮಃ. ಓಂ ಆಕಾಶರಾಜವರದಾಯ ನಮಃ. ಓಂ ಯೋಗೀರುತ್ಪದ್ಮಮಂದಿರಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಜಗತ್ಪಾಲಾಯ ನಮಃ. ಓಂ ಪಾಪಜ್ಞಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ಶಿಂಶುಮಾರಾಯ ನಮಃ. ಓಂ ಜಟಾಮಕುಟಶೋಭಿತಾಯ ನಮಃ. ಓಂ ಶಂಖಮಧ್ಯೋಲ್ಲಸನ್ಮಂಜು ಕಿಂಕಿಣಾಢ್ಯಾಕರಂಡಕಾಯ ನಮಃ. ಓಂ ನೀಲಮೇಘಶ್ಯಾಮತನವೇ ನಮಃ. ಓಂ ಬಿಲ್ವಪತ್ರಾರ್ಚನಪ್ರಿಯಾಯ ನಮಃ. ಓಂ ಜಗದ್ವ್ಯಾಪಿನೇ ನಮಃ. ಓಂ ಜಗತ್ಕರ್ತ್ರೇ ನಮಃ. ಓಂ ಜಗತ್ಸಾಕ್ಷಿಣೇ ನಮಃ. ಓಂ ಜಗತ್ಪತಯೇ ನಮಃ. ಓಂ ಚಿಂತಿತಾರ್ಥಪ್ರದಾಯ ನಮಃ. ಓಂ ಜಿಷ್ಣವೇ ನಮಃ. ಓಂ ದಾಶರಥಾಯ ನಮಃ. ಓಂ ದಶರೂಪವತೆ ನಮಃ. ಓಂ ದೇವಕೀನಂದನಾಯ ನಮಃ. ಓಂ ಶೌರಯೇ ನಮಃ. ಓಂ ಹಯಗ್ರೀವಾಯ ನಮಃ. ಓಂ ಜನಾರ್ದನಾಯ ನಮಃ. ಓಂ ಕನ್ಯಾಶ್ರವಣತಾರೇಜ್ಯಾಯ ನಮಃ. ಓಂ ಪೀತಾಂಬರಧರಾಯ ನಮಃ. ಓಂ ಅನಘಾಯ ನಮಃ. ಓಂ ವನಮಾಲಿನೇ ನಮಃ. ಓಂ ಪದ್ಮನಾಭಾಯ ನಮಃ. ಓಂ ಮೃಗಯಾಸಕ್ತಮಾನಸಾಯ ನಮಃ. ಓಂ ಅಶ್ವಾರೂಢಾಯ ನಮಃ. ಓಂ ಖಡ್ಗಧಾರಿಣೇ ನಮಃ. ಓಂ ಧನಾರ್ಜನ ಸಮುತ್ಸುಕಾಯ ನಮಃ. ಓಂ ಘನಸಾರ ಸನ್ಮಧ್ಯ ಕಸ್ತೂರ್ತಿಲಕೋಜ್ವಲಾಯ ನಮಃ. ಓಂ ಸಚ್ಚಿದಾನಂದರೂಪಾಯ ನಮಃ. ಓಂ ಜಗನ್ಮಂಗಲದಾಯಕಾಯ ನಮಃ. ಓಂ ಯಜ್ಞರೂಪಾಯ ನಮಃ. ಓಂ ಯಜ್ಞಭೋಕ್ತ್ರೇ ನಮಃ. ಓಂ ಚಿನ್ಮಯಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಪರಮಾರ್ಥಪ್ರದಾಯಕಾಯ ನಮಃ. ಓಂ ಶಾಂತಾಯ ನಮಃ. ಓಂ ಶ್ರೀಮತೆ ನಮಃ. ಓಂ ದೋರ್ದಂಡ ವಿಕ್ರಮಾಯ ನಮಃ. ಓಂ ಪರಾತ್ಪರಾಯ ನಮಃ. ಓಂ ಪರಬ್ರಹ್ಮಣೇ ನಮಃ. ಓಂ ಶ್ರೀ ವಿಭವೇ ನಮಃ. ಓಂ ಜಗದೀಶ್ವರಾಯ ನಮಃ. ಓಂ ಶೇಷಶೈಲಾಯ ನಮಃ. ಇತಿ ಶ್ರೀ ಬ್ರಹ್ಮಾಂಡ ಪುರಾಣಾಂತರ್ಗತ ಶ್ರೀ ವೆಂಕಟೇಶ್ವರ ಅಷ್ಟೋತ್ತರ ಶತನಾಮಾವಳಿ ಸಂಪೂರ್ಣಂ. ಈಗ ನಾವು ಶ್ರೀನಿವಾಸ ದೇವರಿಗೆ ಧೂಪವನ್ನು ತೋರಿಸುತ್ತಾ ಪೂಜೆಯನ್ನು ಮಾಡಬೇಕು. ದಶಾಂಗಂ ಗುಗ್ಗುಲೋಪೇತಂ ಗೋಗೃತೇನ ಸಮನ್ವಿತಂ ಧೂಪಂ ಗೃಹಾಣ ದೇವೇಶ ಸರ್ವಲೋಕ ನಮಸ್ಕೃತ.
ಅಲಮೇಲುಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ಧೂಪಂ ಸಮರ್ಪಯಾಮಿ. ದೀಪಂ ತ್ರಿಲೋಕೇಶ ಮಹಾದೇವಕ ಸರ್ವಜ್ಞಾನ ಪ್ರದಾಯಕ ದೀಪಂದಾ ಸ್ವಾಮಿ ದೇವೇಶ ರಕ್ಷ ಮಾಂ ಭಕ್ತವತ್ಸಲ. ಅಲಮೇಲುಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ದೀಪಂ ದರ್ಶಯಾಮಿ. ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ. ಈಗ ದೇವರಿಗೆ ನೈವೇದ್ಯವನ್ನ ಮಾಡಬೇಕು. ಇಲ್ಲಿ ನಾನು ಇವತ್ತು ದಧ್ಯೋಜನ ಹಾಗೆ ಎಳ್ಳಿನ ಉಂಡೆಯನ್ನ ಮಾಡ್ಕೊಂಡಿದ್ದೀನಿ. ಈ ಎಳ್ಳಿನ ಉಂಡೆಯನ್ನ ಮಾಡ್ಕೋಬೇಕಾದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಪ್ಯಾಕೆಟ್ ಅಲ್ಲಿರೋ ಎಳ್ಳನ್ನ ಹಾಗೇನೆ ಹಾಕಿ ಹುರಿದು ಮಾಡ್ಬಿಡ್ತಾರೆ. ಇವತ್ತು ಎಳ್ಳನ್ನ ಚೆನ್ನಾಗಿ ಜಾಲಿಸ್ಬೇಕು, ಅಂದ್ರೆ ಚೆನ್ನಾಗಿ ವಾಶ್ ಮಾಡಿ ಒಂದ್ ಬಟ್ಟೆಯಲ್ಲಿ ಹಾಕಿ ಒಣಗಿದ್ದಾದ್ಮೇಲೆ ಹುರಿದು ಅದರಲ್ಲಿ ನೀವು ಬೆಲ್ಲವನ್ನ ಹಾಕಿ ತುಪ್ಪವನ್ನ ಹಾಕಿ ಎಳ್ಳನ್ನ ಉಂಡೆ ಮಾಡ್ಕೋಬೇಕು ಈ ರೀತಿಯಾಗಿ. ಹಾಗೆ ನಾನು ಎಳ್ಳಿನ ಚಿತ್ರಾನ್ನವನ್ನು ಕೂಡ ಮಾಡಿದ್ದೇನೆ. ಇಲ್ಲಿ 2 ರೀತಿಯ ಪೊಂಗಲನ್ನ ಮಾಡಿದ್ದೆ, ಖಾರ ಪೊಂಗಲು ಹಾಗೆ ಸ್ವೀಟ್ ಪೊಂಗಲು, ಸ್ವಲ್ಪ ಹೆಸರು ಬೇಳೆ ಹಾಗೆ ಪಾನಕ. ಈ ಪಾನಕದಲ್ಲಿ ಏನು ವಿಶೇಷ ಅಂದ್ರೆ ನಾನು ಇಲ್ಲಿ ಯಾವುದು ನಿಂಬೆ ಹಣ್ಣನ್ನ ಯೂಸ್ ಮಾಡಿಲ್ಲ. ಶ್ರೀನಿವಾಸ ದೇವರಿಗೆ ಮೆಣಸು ಹಾಗೆ ಪಚ್ಚ ಕರ್ಪೂರ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಸೊ ನಾನು ಪಾನಕಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರು ಹಾಗೆ ಎಡಿಬಲ್ ಆಗಿರುವಂತಹ ಪಚ್ಚ ಕರ್ಪೂರವನ್ನ ಹಾಕಿದ್ದೇನೆ. ಅದರ ಜೊತೆಗೆ ಬೆಲ್ಲ, ನೀರು ಹಾಗೆ ತುಳಸಿ ದಳವನ್ನ ಹಾಕಿದ್ದೇನೆ. ಸಪ್ತ ಶನಿವಾರ ವ್ರತದ ಈ 7 ದೀಪಗಳನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ತುಂಬಾ ಜನ ಕೇಳಿದ್ರು. ಮೊದಲಿಗೆ ಅಕ್ಕಿಯನ್ನ ತಗೊಂಡು ಅದಕ್ಕೆ ಬೆಲ್ಲ, ಏಲಕ್ಕಿ ಪುಡಿ, ಸ್ವಲ್ಪ ಎಡಿಬಲ್ ಇರುವಂಥ ಪಚ್ಚ ಕರ್ಪೂರ ಹಾಗೆ ಹಸಿ ಹಾಲನ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿರುತ್ತಲ್ವಾ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿನೇ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾದ್ಮೇಲೆ ಎಲ್ಲಾ ದೀಪಗಳನ್ನ ಗೋವಿಂದ ನಾಮಗಳನ್ನ ಬರಿಬೇಕು. ಗೋವಿಂದ ನಾಮವನ್ನ ಅರ್ಶನದಲ್ಲಿ ಹಾಗೆ ಕುಂಕುಮದಲ್ಲಿ ಬರೆದು ಅದರಲ್ಲಿ ತುಪ್ಪವನ್ನ ಹಾಕಿ ಒಂದು ದೀಪಕ್ಕೆ 3 ಎಳೆ ಬತ್ತಿಯನ್ನ ಹಾಕಬೇಕು. ಈ ರೀತಿಯಾಗಿ 7 ದೀಪಕ್ಕೂ ಹಾಕೊಳ್ಬೇಕು. ನೀವು ವ್ರತ ಮಾಡೋ ಟೈಮಲ್ಲಿ ದೀಪ ಶಾಂತ ಆಗಬಾರ್ದು. ಸೊ ಅವಾಗವಾಗ ನೀವು ತುಪ್ಪ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ತುಪ್ಪ ಬೇಕಿದ್ರೆ ಹಾಕೊಳ್ಬೇಕು. ವ್ರತ ಎಲ್ಲ ಸಂಪೂರ್ಣ ಆದ್ಮೇಲೆ ಈ ದೀಪಗಳನ್ನ ಏನ್ ಮಾಡೋದು ಅಂತ ಕೂಡ ತುಂಬಾ ಜನ ಕೇಳಿದ್ರು. ಇದನ್ನ ಪ್ರಸಾದವನ್ನಾಗಿ ನೀವು ಸ್ವಲ್ಪ ತಗೊಂಡು ಮನೆಯವ್ರಿಗೆಲ್ಲ ಕೊಟ್ಟು ಹಾಗೇನೆ ಉಳಿದದ್ದನ್ನ ಗೋವಿಗೆ ತಿನ್ನಿಸ್ಬೇಕು. ಅವಾಗ ನಿಮಗೆ ಪೂರ್ಣ ಫಲ ದೊರೆಯುತ್ತೆ. ನೈವೇದ್ಯಂ ಸರ್ವಭಕ್ಷಶ್ಚ ಭೋಜ್ಯಶ್ಚ ರಸೈ ಷಡ್ಭಿ ಸಮನ್ವಿತಂ ನೈವೇದ್ಯಂತೂ ಮಯಾ ನೀತಂ ಗೃಹಾಣ ಪುರುಷೋತ್ತಮ. ಅಲಮೇಲುಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ನೈವೇದ್ಯಂ ಸಮರ್ಪಯಾಮಿ. ತಾಂಬೂಲಂ ಭೋಗಿ ಫಲ ಮಹದಿವ್ಯಂ ನಾಗವಲ್ಲೀರ್ದಲೈರ್ಯುತಂ ಎಲಚೂರ್ಣಾದಿ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ. ತಾಂಬೂಲಂ ಸಮರ್ಪಯಾಮಿ. ಅಲಮೇಲು ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ತಾಂಬೂಲಂ ಸಮರ್ಪಯಾಮಿ. ಈಗ ನೀರಾಜನವನ್ನ ಬೆಳಗಬೇಕು. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ಸ ವಿಭ್ರಮಾಲೋಕ ಸುಭ್ರು ವಿಭ್ರಮ ಚಕ್ಷುಷೇ ಚಕ್ಷುಷೇ ಸರ್ವಲೋಕಾನಾಂ ವೆಂಕಟೇಶಾಯ ಮಂಗಳಂ. ಇಲ್ಲಿ ನೀವು ಶ್ರೀ ವೆಂಕಟೇಶ ಮಂಗಳ ಶಾಸನವನ್ನ ಪೂರ್ತಿಯಾಗೂ ಹೇಳ್ಕೋಬಹುದು. ಇಲ್ಲ ನಂತರ ಮೊದಲು 2 ನುಡಿಯನ್ನ ಹೇಳಿ ಹಾಗೆ ಕೊನೆಯಲ್ಲಿ ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಈ ರೀತಿಯಾಗಿ ಹೇಳಿ ಮಂಗಳ ಶಾಸನವನ್ನ ಮುಗಿಸ್ಕೋಬಹುದು. ಈಗ ನಮಸ್ಕಾರವನ್ನ ಮಾಡಬೇಕು. ನಾನಾ ಸುಗಂಧ ಪುಷ್ಪಾನಿ ಯಥಾ ಕಾಲೋದ್ಭವಾನಿ ಚ ಪುಷ್ಪಾಂಜಲಿಂ ಮಯಾ ದತ್ತಂ ಗೃಹಾಣ ಶ್ರೀ ವೆಂಕಟೇಶ್ವರ. ಅಲಮೇಲುಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ಸುವರ್ಣ ದಿವ್ಯ ಮಂತ್ರ ಪುಷ್ಪಂ ಸಮರ್ಪಯಾಮಿ. ಆತ್ಮ ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ. ಛತ್ರ ಚಾಮರ ಗೀತ ನೃತ್ಯ ಆಂದೋಳಿಕ ಅಶ್ವಾರೋಹಣ ಗಜಾರೋಹಣ ಸಮಸ್ತ ರಾಜೋಪಚಾರಾನ್ ಮನಸಾ ಸಮರ್ಪಯಾಮಿ. ಯಸ್ಯ ಸ್ಮೃತ್ಯಾ ಚ ನಮೋಕ್ತ್ಯ ತಪ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಾಸ್ತುತೆ. ಅನ್ಯಾ ಯದಾ ಶಕ್ತಿ ಪೂಜ್ಯ ಚ ಭಗವಾನ್ ಸರ್ವಾತ್ಮಕಃ. ಅಲಮೇಲುಮಂಗ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವತಾ ಸುಪ್ರಸನ್ನ ಸುಪ್ರೀತೋ ವರದೋ ಭವತು. ಈಗ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವ್ರತಕಥೆಯನ್ನ ಕೇಳಿಸ್ಕೋಬೇಕು. ಇದು ಶ್ರೀನಿವಾಸ ಕಲ್ಯಾಣ ಪುರಾಣ ಕಥೆ. ಕಶ್ಯಪ ಮುನಿಗಳ ಮುಂದಾಳತ್ವದಲ್ಲಿ ಋಷಿಗಳೆಲ್ಲ ಸೇರಿ ಗಂಗಾ ನದಿ ದಡದಲ್ಲಿ ಯಾಗ ನಡೆಸುತ್ತಿದ್ದರು. ಅಲ್ಲಿಗೆ ಆಗಮಿಸಿದ ನಾರದ ಮುನಿಗಳು
ಯಾರನ್ನು ಮೆಚ್ಚಿಸುವುದಕ್ಕಾಗಿ ಈ ಯಾಗ ಎಂದು ಕೇಳಿದಾಗ ಮುನಿಗಳು ನಿರುತ್ತರಾದರು. ಮುನಿಗಳೆಲ್ಲರೂ ಭೃಗುಮುನಿಯ ಮುಂದೆ ನಾರದ ಮಹರ್ಷಿಯ ಪ್ರಶ್ನೆಯನ್ನಿಟ್ಟರು. ನಾರದ ಮಹರ್ಷಿಯ ಪ್ರಶ್ನೆಗೆ ಉತ್ತರ ಹುಡುಕುವ ಸಲುವಾಗಿ ಭೃಗುಮುನಿಯು ಮೊದಲು ಬ್ರಹ್ಮದೇವರ ವಾಸಸ್ಥಾನವಾದ ಸತ್ಯಲೋಕಕ್ಕೆ ತೆರಳಿದರು. ಅಲ್ಲಿ ಬ್ರಹ್ಮದೇವರು ಸರಸ್ವತಿ ಒಡಗೂಡಿ ವೇದಗಳನ್ನ ಪಡಿಸುತ್ತಿದ್ದರು. ಭೃಗುಮುನಿಗಳ ಆಗಮನವನ್ನು ಗಮನಿಸಿದ ಬ್ರಹ್ಮದೇವರು ತಮ್ಮ ಪಾಡಿಗೆ ತಾವು ವೇದಗಳ ಪಠನೆಯಲ್ಲಿ ಮಗ್ನರಾಗಿದ್ದರು. ತನ್ನ ಆಗಮನ ಲೆಕ್ಕಿಸದೆ ಬ್ರಹ್ಮದೇವರ ಮೇಲೆ ಕುಪಿತಗೊಂಡ ಭೃಗು ಮಹರ್ಷಿ ಬ್ರಹ್ಮದೇವನಿಗೆ ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದಂತಾಗಲಿ ಎಂದು ಶಾಪವನ್ನ ನೀಡಿ ಅಲ್ಲಿಂದ ಕೈಲಾಸದೆಡೆಗೆ ತೆರಳಿದರು. ಕೈಲಾಸದಲ್ಲಿ ಶಿವನು ಪಾರ್ವತಿಯೊಂದಿಗೆ ಮಗ್ನನಾಗಿ ಭೃಗುಮುನಿಯ ಆಗಮನವನ್ನು ಲೆಕ್ಕಿಸಲಿಲ್ಲ. ಇದರಿಂದ ಕುಪಿತಗೊಂಡ ಭೃಗುಮುನಿಯು ಶಿವನಿಗೆ ಭೂಲೋಕದಲ್ಲಿ ಬರೀ ಲಿಂಗ ಪೂಜೆಯಷ್ಟೇ ನಿನಗೆ ಎಂದು ಶಾಪವಿತ್ತು ವೈಕುಂಠದೆಡೆಗೆ ಪ್ರಯಾಣ ಬೆಳೆಸಿದರು. ವೈಕುಂಠದಲ್ಲಿ ಶ್ರೀಮನ್ನಾರಾಯಣನು ಆದಿಶೇಷನ ಮೇಲೆ ಪವಡಿಸಿದ್ದರೆ ಲಕ್ಷ್ಮೀದೇವಿಯು ನಾರಾಯಣನ ಕಾಲ ಬಳಿ ಸೇವೆಯಲ್ಲಿ ನಿರತಳಾಗಿದ್ದಳು. ಭೃಗುಮುನಿಯು ಆಗಮನವನ್ನು ನೋಡಿದರೂ ನೋಡದ ಹಾಗೆ ಶ್ರೀಮನ್ನಾರಾಯಣನು ಸುಮ್ಮನಿರಲು ಕುಪಿತಗೊಂಡ ಭೃಗುಮುನಿಗಳು ನೇರವಾಗಿ ಬಂದು ಲಕ್ಷ್ಮೀದೇವಿಯ ನಿವಾಸವಾದ ಶ್ರೀಮನ್ನಾರಾಯಣನ ವಕ್ಷಸ್ಥಳಕ್ಕೆ ಕಾಲಿನಿಂದ ಒದ್ದರು. ನಾರಾಯಣನು ಭೃಗುಮುನಿಯನ್ನು ತನ್ನನ್ನು ಕ್ಷಮಿಸಿ ಎಂದು ಕಾಲನ್ನು ಹಿಡಿಯುವ ನೆಪದಲ್ಲಿ ಭೃಗುಮುನಿಯ ಪಾದದಲ್ಲಿ ಇದ್ದ ಅಹಂಕಾರದ ಕಣ್ಣನ್ನು ಒತ್ತಿಬಿಟ್ಟರು. ತನ್ನ ತಪ್ಪಿನ ಅರಿವಾದ ಭೃಗುಮುನಿಯು ಶ್ರೀಮನ್ನಾರಾಯಣನೇ ಈ ಯಾಗದ ಫಲ ಸ್ವೀಕರಿಸಲು ಸೂಕ್ತವಾದ ವ್ಯಕ್ತಿಯನ್ನು ನಿರ್ಧರಿಸಿ ಅದನ್ನೇ ಮುನಿಗಳಿಗೆ ತಿಳಿಸಿದರು. ತನ್ನ ಪತಿಯು ಭೃಗುಮುನಿಯನ್ನು ಕ್ಷಮೆ ಕೇಳಿದ್ದನ್ನು ಸಹಿಸಲಾಗದ ಲಕ್ಷ್ಮೀದೇವಿಯು ನಾರಾಯಣನ ಮೇಲೆ ಕೋಪ ಮಾಡಿಕೊಂಡು ವೈಕುಂಠವನ್ನು ತೊರೆದು ಹೊರಟು ಹೋದಳು. ಲಕ್ಷ್ಮೀದೇವಿಯ ಅಗಲಿಕೆಯನ್ನು ತಡೆಯಲಾಗದೆ ನಾರಾಯಣನು ಲಕ್ಷ್ಮೀದೇವಿಯನ್ನು ಹುಡುಕಿಕೊಂಡು ವೆಂಕಟಾದ್ರಿ ಬೆಟ್ಟದ ತಪ್ಪಲಿನಲ್ಲಿದ್ದ ಹುಣಸೆ ಮರದ ಬುಡಕ್ಕೆ ಬಂದು ಕುಳಿತನು. ಅಲ್ಲಿ ಬಿಸಿಲು ಮಳೆಯಿಂದ ರಕ್ಷಿಸಿಕೊಳ್ಳಲು ಮರದ ಕೆಳಗಿದ್ದ ಹುತ್ತವೊಂದರಲ್ಲಿ ಆಶ್ರಯ ಪಡೆದನು. ಅಲ್ಲಿ ನಾರಾಯಣನ ಹಸಿವೆಯನ್ನು ನೀಗಿಸುವ ಸಲುವಾಗಿ ಬ್ರಹ್ಮದೇವರು ಹಾಗೂ ಈಶ್ವರನು ಹಸು ಹಾಗೂ ಕರುವಿನ ರೂಪ ಪಡೆದರೆ ಸೂರ್ಯದೇವನು ಈ ವಿಷಯವನ್ನು ಮಹಾಲಕ್ಷ್ಮಿಗೆ ತಿಳಿಸಿ ಆ ಗೋವು ಮತ್ತು ಕರುವನ್ನು ಕರೆದುಕೊಂಡು ಹೋಗುವ ಹೆಂಗಸಾಗಿ ಆ ಗೋವು ಹಾಗೂ ಕರುವನ್ನು ಚೋಳರಾಜನಿಗೆ ಮಾರಬೇಕಾಗಿ ಕೋರಿಕೊಂಡಾಗ ಆಗಲೆಂದು ಲಕ್ಷ್ಮೀದೇವಿಯು ಒಪ್ಪಿಕೊಂಡರು. ಚೋಳರಾಜನು ಆ ಗೋವು ಹಾಗೂ ಕರುವನ್ನು ಕೊಂಡುಕೊಂಡನು. ಗೋಪಾಲಕನು ಎಲ್ಲಾ ಗೋವುಗಳ ಜೊತೆಯಲ್ಲಿ ಈ ಗೋವು ಮತ್ತು ಕರುವನ್ನು ಮೇಯಿಸಲು ವೆಂಕಟಾದ್ರಿ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿ ಅವುಗಳನ್ನು ಮೇಯಿಸಲು ಬಿಟ್ಟು ತಾನು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು. ಇತ್ತ ಹುತ್ತದಲ್ಲಿ ಹಸಿವಿನಿಂದ ಬಳಲುತ್ತಿದ್ದ ನಾರಾಯಣನ ಹಸಿವನ್ನು ನೀಗಿಸಲು ದೇವಸ್ವರೂಪಿಯಾದ ಆ ಗೋವು ಹುತ್ತದ ಬಳಿ ಬಂದು ತನ್ನ ಕೆಚ್ಚಲಿನಿಂದ ಹಾಲನ್ನು ಹುತ್ತದೊಳಕ್ಕೆ ಬಿಡತೊಡಗಿತು. ಸಂಜೆಯ ವೇಳೆಗೆ ಗೋಪಾಲಕನು ಎಲ್ಲಾ ಗೋವುಗಳನ್ನು ಕರೆದುಕೊಂಡು ಅರಮನೆಗೆ ಮರಳಿ ಹಾಲು ಕರೆಯಲು ಮುಂದಾದಾಗ ಈ ಗೋವೊಂದನ್ನು ಬಿಟ್ಟು ಉಳಿದೆಲ್ಲ ಗೋವುಗಳು ಹಾಲನ್ನು ಕೊಟ್ಟವು. ಮೊದಲ ದಿನ ಗೋಪಾಲಕನಿಗೆ ಏನೂ ವಿಚಿತ್ರವೆನಿಸಲಿಲ್ಲ. ಆದರೆ ಮುಂದಿನ ಕೆಲ ದಿನಗಳು ಇದೇ ರೀತಿ ಮುಂದುವರೆದಾಗ ರಾಣಿಯು ಗೋಪಾಲಕನನ್ನು ಕರೆದು ಚೆನ್ನಾಗಿ ಬೈದಳು. ಇದರಿಂದ ಕುಪಿತಗೊಂಡ ಗೋಪಾಲಕನು ಇಂದು ಮೇಯಲು ಹೋದಾಗ ಇದನ್ನು ಪರೀಕ್ಷಿಸಬೇಕೆಂದು ನಿರ್ಧರಿಸಿದನು. ಅಂದು ಗೋವುಗಳನ್ನು ಮೇಯಲು ಕರೆದುಕೊಂಡು ಹೋದಾಗ ಆ ಗೋವನ್ನೇ ಹಿಂಬಾಲಿಸಿಕೊಂಡು ಹೋಗಿ ಒಂದು ಪೊದೆಯ ಹಿಂದೆ ಅವಿತು ಕುಳಿತನು. ಯಥಾ ಪ್ರಕಾರ ಆ ಗೋವು ಹುತ್ತದ ಬಳಿ ಹೋಗಿ ತನ್ನ ಹಾಲನ್ನೆಲ್ಲ ಹುತ್ತದ ಒಳಗೆ ಬಿಡುವುದನ್ನು ಕಂಡ ಗೋಪಾಲಕನು ದಿಗ್ಭ್ರಮೆಗೊಂಡನು. ಆ ದೃಶ್ಯವನ್ನು ಕಂಡು ಕುಪಿತಗೊಂಡ ಗೋಪಾಲಕನು ತನ್ನ ಬಳಿಯಲ್ಲಿದ್ದ ಕೊಡಲಿಯಿಂದ ಆ ಗೋವನ್ನು ಹೊಡೆಯಲು ಮುಂದಾದಾಗ ಹುತ್ತದಲ್ಲಿದ್ದ ನಾರಾಯಣನು ಮೇಲೆದ್ದು ಬಂದಾಗ ಆ ಕೊಡಲಿ ಏಟು ನಾರಾಯಣನಿಗೆ ತಗುಲಿತು. ಈ ಅನಿರೀಕ್ಷಿತ ಘಟನೆಯಿಂದ ಗೋಪಾಲಕನು ಮೂರ್ಛೆ ತಪ್ಪಿ ಬಿದ್ದು ಅಲ್ಲೇ ಮೃತ ಹೊಂದಿದನು. ಆ ಗೋವು ರಕ್ತದ ಕಲೆಯಿಂದ ಹಾಗೆ ಅರಮನೆಗೆ ಬಂದಾಗ ಭಯಗೊಂಡ ರಾಜನು ಅದನ್ನು ಹಿಂಬಾಲಿಸಿ ಹುತ್ತದ ಬಳಿ ಬಂದನು. ಅಲ್ಲಿ ಬಂದು ಗೋಪಾಲಕನ ದೇಹವನ್ನು ಕಂಡು ಹೇಗಾಯಿತೆಂದು ಯೋಚಿಸುತ್ತಿರುವಾಗ ಹುತ್ತದಿಂದ ಬಂದ ನಾರಾಯಣನು ನಿನ್ನ ಸೇವಕನು ಮಾಡಿದ ತಪ್ಪಿಗೆ ನನಗೆ ಶಾಪ ವಿಧಿಸುವುದಾಗಿ ತಿಳಿಸಿ ಆ ರಾಜನನ್ನು ಅಸುರನನ್ನಾಗಿ ಮಾಡಿಬಿಟ್ಟನು. ರಾಜನು ತನ್ನ ತಪ್ಪಿನ ಅರಿವಾಗಿ ಇದಕ್ಕೆ ಶಾಪ ವಿಮೋಚನೆ ಎಂದು ಕೇಳಿದಾಗ ನನಗೆ ಆಕಾಶ ರಾಜನ ಮಗಳಾದ ಪದ್ಮಾವತಿಯ ಜೊತೆ ವಿವಾಹವಾದ ಸಮಯದಲ್ಲಿ ರಾಜನು ಕಿರೀಟವನ್ನು ಸಮರ್ಪಿಸುತ್ತಾನೆ, ಆಗ ನಿನಗೆ ಶಾಪ ವಿಮೋಚನೆ ಎಂದು ಹೇಳಿದನು. ನಾರಾಯಣನು ಭೂಲೋಕವನ್ನು ರಕ್ಷಿಸಿದ ವರಾಹದೇವರನ್ನು ತನಗೆ ವಾಸಿಸಲು ಜಾಗ ಬೇಕೆಂದು ಕೇಳಿದಾಗ ವರಾಹದೇವರು ಕೂಡಲೇ ವರಾಹ ಕ್ಷೇತ್ರವನ್ನು ನೀಡಿದರು. ನಾರಾಯಣನು ಇದಕ್ಕೆ ಸಮ್ಮತಿಸಿ ಮುಂದೆ ನಾನು ಶಿಲಾರೂಪ ಧರಿಸಿದಾಗ ನನ್ನಲ್ಲಿಗೆ ಬರುವ ಭಕ್ತರು ಮೊದಲಿಗೆ ನಿನ್ನನ್ನು ದರ್ಶಿಸಿ ನಂತರ ನನ್ನನ್ನು ದರ್ಶಿಸಬೇಕು ಎಂದರು. ಹಾಗೆಯೇ ಮೊದಲು ನಿನಗೆ ಪೂಜೆ ಹಾಗೂ ನೈವೇದ್ಯ ಸಮರ್ಪಣೆ ಆದ ನಂತರವೇ ನನಗೆ ಆಗುವುದು ಎಂದರು. ಹೀಗಿರಲು ತೊಂಡಮಂಡಲಂ ರಾಜ್ಯದ ರಾಜ ಆಕಾಶ ರಾಜನಿಗೆ ಸಂತಾನ ಭಾಗ್ಯವಿಲ್ಲದೆ ಕರುಬುತ್ತಿದ್ದಾಗ ಮುನಿಗಳ ಆದೇಶದ ಮೇರೆಗೆ ಒಂದು ಯಾಗವನ್ನು ನಡೆಸಲು ನಿರ್ಧರಿಸುತ್ತಾನೆ. ಆ ಯಾಗದ ಒಂದು ಭಾಗವಾಗಿ ಹೊಲವನ್ನು ಉಳುವ ಸಮಯದಲ್ಲಿ ನೇಗಿಲು ಇದ್ದಕ್ಕಿದ್ದ ಹಾಗೆ ನಿಂತು ಬಿಡುತ್ತದೆ. ಏನೆಂದು ಪರೀಕ್ಷಿಸಿದಾಗ ಅಲ್ಲೊಂದು ಕಮಲದ ಹೂವು ನೇಗಿಲನ್ನು ನಿಲ್ಲಿಸಿರುತ್ತದೆ. ಆ ಹೂವನ್ನು ತೆರೆದು ನೋಡಲು ಅದರಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಇರುತ್ತೆ. ಹೂವಿನಲ್ಲಿ ಸಿಕ್ಕಿದ ಆ ಮಗುವಿಗೆ ಪದ್ಮಾವತಿ ಎಂದು ನಾಮಕರಣ ಮಾಡುತ್ತಾರೆ.
ಪದ್ಮಾವತಿಯು ಬೆಳೆದು ದೊಡ್ಡವಳಾಗಿ ಗೆಳತಿಯರೊಡನೆ ಉದ್ಯಾನವನದಲ್ಲಿದ್ದಾಗ ಅಲ್ಲಿಗೆ ಬಂದ ನಾರದ ಮುನಿಗಳು ಪದ್ಮಾವತಿಗೆ, ನಾನು ನಿನ್ನ ಹಿತೈಷಿ ಎಂದು ನಿನ್ನ ಕೈಯನ್ನು ತೋರಿಸಿದರು. ಅದನ್ನು ನೋಡಿ ನೀನು ಸಾಕ್ಷಾತ್ ಶ್ರೀ ವಿಷ್ಣುವನ್ನು ವರಿಸುತ್ತೀಯಾ ಎಂದು ನುಡಿದರು. ಇತ್ತ ನಾರಾಯಣನು ಸಂಚರಿಸುತ್ತಾ ನೇರ ಬಕುಳಾದೇವಿಯ ಆಶ್ರಮಕ್ಕೆ ಬರುತ್ತಾನೆ. ಅಲ್ಲಿ ಆತನನ್ನು ಕಂಡ ಬಕುಳಾದೇವಿ ಶ್ರೀನಿವಾಸ ಶ್ರೀನಿವಾಸ ಎಂದು ಆದರಿಸುತ್ತಾಳೆ. ಶ್ರೀನಿವಾಸ ಅಲ್ಲಿಯೇ ತಂಗಿರಲು ಒಂದು ದಿನ ಅಲ್ಲೆಲ್ಲೋ ಆನೆಗಳು ಗೀಳಿಡುವುದನ್ನು ಕೇಳಿ ಅದನ್ನು ಹಿಂಬಾಲಿಸಿಕೊಂಡು ಹೋದ ಶ್ರೀನಿವಾಸನಿಗೆ ಉದ್ಯಾನದಲ್ಲಿ ಗೆಳತಿಯರೊಡನೆ ಹೂ ಸಂಗ್ರಹಿಸಲು ಬಂದ ಪದ್ಮಾವತಿಯ ಭೇಟಿ ಆಗುತ್ತದೆ. ಶ್ರೀನಿವಾಸನು ತನ್ನ ಪೂರ್ವಾಪರಗಳನ್ನು ತಿಳಿಸಿ ಪದ್ಮಾವತಿಯ ವಿಷಯವನ್ನು ತಿಳಿದುಕೊಂಡು ಅಲ್ಲಿಂದ ಆಶ್ರಮಕ್ಕೆ ಮರಳಿ ಬಂದು ಬಿಡುತ್ತಾನೆ. ಆಶ್ರಮದಲ್ಲಿ ಚಿಂತಾಕ್ರಾಂತನಾಗಿದ್ದ ಶ್ರೀನಿವಾಸನನ್ನು ಬಕುಳಾದೇವಿ ಕಾರಣ ಏನೆಂದು ಕೇಳಲು ಪದ್ಮಾವತಿಯನ್ನು ವಿವಾಹವಾಗುತ್ತೇನೆ ಎಂದು ತಿಳಿಸಿದನು. ಶ್ರೀನಿವಾಸನ ವೃತ್ತಾಂತವನ್ನು ಕೇಳಿದ ಬಕುಳಾದೇವಿ ಪದ್ಮಾವತಿಯನ್ನು ವಿವಾಹ ಮಾಡಿಕೊಡೆಂದು ಕೇಳಲು ಆಕಾಶರಾಜನಲ್ಲಿಗೆ ತೆರಳಿದಳು. ದಾರಿಯಲ್ಲಿ ಪದ್ಮಾವತಿಯ ಗೆಳತಿಯರು ಈಶ್ವರನ ದೇವಸ್ಥಾನದಿಂದ ಮರಳಿ ಬರುತ್ತಿದ್ದರು. ಅವರಿಂದ ಪದ್ಮಾವತಿಯು ಶ್ರೀನಿವಾಸನ ಮದುವೆಗೆ ಹಂಬಲಿಸುತ್ತಿದ್ದಾಳೆ ಎಂದು ತಿಳಿದು ಅವರೊಡಗೂಡಿ ಬಕುಳಾದೇವಿ ಅರಮನೆಗೆ ತೆರಳಿದಳು. ಇತ್ತ ಆಕಾಶರಾಜ ಹಾಗೂ ಆತನ ಪತ್ನಿ ಧರಣಿದೇವಿ ಪದ್ಮಾವತಿಯ ಮನದಿಂಗಿತವನ್ನು ಅರಿತು ಬೃಹಸ್ಪತಿ ಮುನಿಗಳ ಬಳಿ ತೆರಳಿ ಈ ವಿಷಯವನ್ನು ಪ್ರಸ್ತಾಪಿಸಿದರು. ಶ್ರೀನಿವಾಸನು ಬಕುಳಾದೇವಿ ಹೊರಟಾಗಿನಿಂದ ಏನಾಗುವುದೋ ಎಂದು ಕಳವಳ ಪಡುತ್ತಾ ತಾಳಲಾಗದೆ ತಾನೇ ಆಚೆ ಬಂದು ಕೊರವಂಜಿ ವೇಷ ಧರಿಸಿ ಅರಮನೆಯ ಬಳಿ ಬಂದನು. ಅಲ್ಲಿ ಪದ್ಮಾವತಿಯ ಗೆಳತಿಯರು ಆಕೆಯನ್ನು ಆಹ್ವಾನಿಸಿದರು. ಆದರೆ ಕೊರವಂಜಿ ವೇಷಧಾರಿ ಶ್ರೀನಿವಾಸನು ರಾಣಿಯ ಅಪ್ಪಣೆ ಇಲ್ಲದೆ ಪ್ರವೇಶಿಸುವುದಿಲ್ಲ ಎಂದನು. ಆ ಗೆಳತಿಯರು ಇದೇ ವಿಷಯವನ್ನು ರಾಣಿ ಧರಣಿದೇವಿಗೆ ತಿಳಿಸಿದರು. ಆಗ ಸ್ವತಃ ರಾಣಿಯೇ ಬಂದು ಕೊರವಂಜಿಯನ್ನು ಪದ್ಮಾವತಿ ಇದ್ದ ಕಡೆ ಕರೆದೊಯ್ದಳು. ಕೊರವಂಜಿಯು ಪದ್ಮಾವತಿಯ ಕೈಯನ್ನು ಹಿಡಿದು, ಈಕೆ ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನು ವರಿಸುತ್ತಾಳೆ. ಅತಿ ಶೀಘ್ರದಲ್ಲಿ ಒಂದು ಹೆಂಗಸು ಈ ಕುರಿತು ಮಾತನಾಡಲು ನಿಮ್ಮಲ್ಲಿಗೆ ಬರುತ್ತಾಳೆ ಎಂದು ತಿಳಿಸಿದರು. ಈ ಕಡೆ ಕೊರವಂಜಿ ತೆರಳುತ್ತಿದ್ದಂತೆ ಆ ಕಡೆ ಬಕುಳಾದೇವಿಯು ಅರಮನೆಗೆ ಬಂದು ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡಬೇಕೆಂದು ಕೇಳಿದಳು. ಅತ್ತ ಬೃಹಸ್ಪತಿ ಮುನಿಗಳ ಒಪ್ಪಿಗೆ ಹಾಗೂ ಕೊರವಂಜಿಯ ಮಾತುಗಳನ್ನು ಕೇಳಿದ ಆಕಾಶರಾಜನು ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ವಿವಾಹ ಮಾಡಲು ನಿರ್ಧರಿಸಿ ಪುರೋಹಿತರನ್ನು ಕರೆಸಿ ಒಳ್ಳೆಯ ಮುಹೂರ್ತ ಇಡಲು ತಿಳಿಸಿದನು. ಆಕಾಶರಾಜನು ಶುಕಮುನಿಯ ಮೂಲಕ ಶ್ರೀನಿವಾಸನಿಗೆ ಪದ್ಮಾವತಿಯನ್ನು ವಿವಾಹವಾಗಲು ಆಮಂತ್ರಣವನ್ನು ಕಳುಹಿಸಿದನು. ಶ್ರೀನಿವಾಸನು ಶುಕಮುನಿಯ ಮೂಲಕ ಪದ್ಮಾವತಿಗೆ ಹೂವಿನ ಹಾರವನ್ನು ಕಳುಹಿಸಿದನು. ವಿವಾಹದ ಖರ್ಚಿಗಾಗಿ ಶ್ರೀನಿವಾಸನು ಕುಬೇರನ ಮೊರೆ ಹೋಗಲು ಕುಬೇರನು ಸಾಕಷ್ಟು ಹಣವನ್ನು ನೀಡಿದನು. ಶ್ರೀನಿವಾಸನು ತನ್ನ ಸಹಚರರೊಂದಿಗೆ ಬ್ರಹ್ಮ, ಈಶ್ವರ, ಬಕುಳಾದೇವಿ ಸಮೇತನಾಗಿ ಗರುಡ ವಾಹನನಾಗಿ ಆಕಾಶರಾಜನ ಅರಮನೆಗೆ ಪಯಣ ಬೆಳೆಸುತ್ತಾನೆ. ಅರಮನೆಯ ಮುಂಭಾಗಕ್ಕೆ ಬರುತ್ತಿದ್ದ ಹಾಗೆ ಶ್ರೀನಿವಾಸನನ್ನು ಆನೆಯ ಅಂಬಾರಿಯ ಒಳಗೆ ಕುಳ್ಳಿರಿಸಿ ಸ್ವಾಗತಿಸುತ್ತಾನೆ ಆಕಾಶರಾಜ. ವೈಶಾಖ ಶುದ್ಧ ದಶಮಿ ಎಂದು ಪುರೋಹಿತರು ನಿಗದಿಪಡಿಸಿದ್ದ ಮುಹೂರ್ತದಲ್ಲಿ ಮುಕ್ಕೋಟಿ ದೇವತೆಗಳ ಸಮ್ಮುಖದಲ್ಲಿ ಶ್ರೀನಿವಾಸನು ಪದ್ಮಾವತಿಯನ್ನು ವಿವಾಹವಾದನು. ಹರೇ ಶ್ರೀನಿವಾಸ. ಈ ಕಥೆಯನ್ನು ಓದಿದವರಿಗೂ ಆಲಿಸಿದವರಿಗೂ ಓದಲು ಕೇಳಲು ಅನುವು ಮಾಡಿಕೊಟ್ಟವರಿಗೂ ಶ್ರೀಮನ್ನಾರಾಯಣನು ಸಕಲ ರೀತಿಯಿಂದಲೂ ಶುಭವನ್ನುಂಟು ಮಾಡುವುದು ನಿಶ್ಚಿತ. ಹರೇ ಶ್ರೀನಿವಾಸ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು.